ಆಚಾರ್ಯರಿಗೆ ಪ್ರಣಾಮಗಳು. ಕಳಿಸಿದ್ರಂತೆ. ಕಿರಿಯರು ದಾರಿ ತಪ್ಪಿದಾಗ ಎಚ್ಚರಿಸಿ ಸರಿ ದಾರಿಯಲ್ಲಿ ನಡೆಯೋ ಹಾಗೆ ಮಾಡೋದು ಹಿರಿಯರ ಕರ್ತವ್ಯ. ನಾನೇ ನಿನ್ನ ಗುರು ಅಲ್ಲ, ಆದರೂ ನಿನ್ನನ್ನು ಎಚ್ಚರಿಸೋದು ನನ್ನ ಜವಾಬ್ದಾರಿ. ಹಾಗಾಗಿ ಹೇಳಿ ಕಳಿಸ್ದೆ. ತಪ್ಪಿದ್ದಾಗ ತಿದ್ದುವವರೆಲ್ಲರೂ ಗುರುಗಳಿಗೆ ಸಮ. ಹೇಳಿ ಆಚಾರ್ಯರೇ, ನನ್ನಿಂದ ಏನಾದರೂ ಅಪಚಾರವಾಯ್ತಾ? ಅಪಚಾರವಾಗಿಲ್ವೇ ಮತ್ತೆ? ಬೇರೆ ವರ್ಗದ ಜನರನ್ನ ಮಾತಾಡಿಸೋದೇ ಮೈಲಿಗೆ ಅನ್ನುತ್ತೆ ಶಾಸ್ತ್ರ. ಅಂಥದ್ರಲ್ಲಿ ಅವರಿಗೆ ಶ್ಲೋಕ ಮಂತ್ರಗಳನ್ನು ಹೇಳ್ಕೊಡೋದು ಅಪಚಾರವಲ್ವೇ? ಓ, ಆ ಮಕ್ಕಳ ವಿಚಾರವೇ? ಹೌದು. ತಪ್ಪನ್ನ ತಿದ್ದಿ ಸರಿಪಡಿಸೋದು ಗುರುವಿನ ಕೆಲಸ. ಆ ಮಕ್ಕಳು ಶ್ಲೋಕವನ್ನ ತಪ್ಪಾಗಿ ಉಚ್ಚರಿಸ್ತಾ ಇದ್ರು. ನಾನೊಬ್ಬ ಗುರುವಾಗಿ ಆ ತಪ್ಪನ್ನ ಸರಿಪಡಿಸೋದಿಕ್ಕೆ ಪ್ರಯತ್ನ ಪಟ್ಟೆ. ಇದರಲ್ಲಿ ತಪ್ಪೇನಿದೆ ಆಚಾರ್ಯರೇ? ಮಂತ್ರ ಶ್ಲೋಕಗಳನ್ನ ಅವರು ನುಡಿಯೋದು ತಪ್ಪು ಅಂತ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಯಾಕೆ, ನಿನಗದು ಗೊತ್ತಿಲ್ವೇ? ಗೊತ್ತಿದೆ ಆಚಾರ್ಯರೇ. ನನಗ್ ಗೊತ್ತಿರೋ ಒಂದು ವಿಚಾರವನ್ನ ಹೇಳ್ತೀನಿ. ದಯವಿಟ್ಟು ಅನ್ಯಥಾ ಭಾವಿಸಬಾರ್ದು. ಆಚಾರ್ಯ ರಾಮಾನುಜರು ನಾರಾಯಣ ಮಂತ್ರವನ್ನ ಸಾಮೂಹಿಕವಾಗಿ ಉಪದೇಶ ಮಾಡಿದ್ರು. ಅವರು ಮಾಡಿದ್ದನ್ನೇ ನಾವು ಮಾಡಬೇಕು ಅಂತೇನಿಲ್ಲ. ಅದಕ್ಕೆ ನಮ್ಮ ಪರಂಪರೆ ಒಪ್ಪೋದು ಇಲ್ಲ. ಹಾಗಂತ ಯಾರು ಹೇಳಿದ್ರು ಆಚಾರ್ಯರೇ? ಗುರು ವ್ಯಾಸರಾಜರು ಅನ್ಯವರ್ಗದ ಕನಕರನ್ನು ತಮ್ಮ ಶಿಷ್ಯರಾಗಿ ಸ್ವೀಕರಿಸಲಿಲ್ವೇ? ತಮ್ಮೆಲ್ಲಾ ಶಿಷ್ಯರಿಗಿಂತ ಕನಕದಾಸರೇ ಶ್ರೇಷ್ಠರು ಅಂತ ಈ ಜಗತ್ತಿಗೆ ಸಾರಲಿಲ್ವೇ? ಕಾಲದ ಬದಲಾವಣೆ ಜೊತೆ ಪರಿಕ್ರಮಿಸೋದೆ ಪರಂಪರೆ. ಇಷ್ಟಕ್ಕೂ ವಿದ್ಯೆ ಕಲಿಸೋದು ಅಪಚಾರವಲ್ಲ, ಸದಾಚಾರ. ಲಕ್ಷ್ಮಿಗೆ ಹೇಗೆ ಜಾತಿ ಧರ್ಮ ಮೇಲು ಕೀಳು ಮಡಿ ಮೇಲ್ಗೆ ಇಲ್ವೋ ಹಾಗೆ ಸರಸ್ವತಿಗೂ ಇರಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಲಕ್ಷ್ಮಿ ಕಾಯಕಕ್ಕೆ ಒಲಿತಾಳೆ, ಸರಸ್ವತಿ ಶ್ರದ್ಧೆಗೆ ಒಲಿತಾಳೆ. ಆ ಮಕ್ಕಳಲ್ಲಿ ಕಲಿಯುವ ಶ್ರದ್ಧೆ ಇದೆ. ಹಾಗಾಗಿ ಅವ್ರಿಗೆ ಕಲಿಸಲು ಮುಂದಾದೆ. ಆಕಾಶ ನೋಡೋಕೆ ನೂಕು ನುಗ್ಗಲಿಲ್ಲ, ಹರಿಧ್ಯಾನ ಮಾಡೋಕೆ ಜಾತಿ ಧರ್ಮಗಳಿಲ್ಲ. ಶಾಸ್ತ್ರಗಳನ್ನ ಮೀರೋದು ಮಾತಾಡದಷ್ಟು ಸುಲಭ ಅಲ್ಲ. ಮಠದ ನಿಯಮಗಳನ್ನ ಪಾಲಿಸದೇ ಇದ್ರೆ ಮುಂದೆ ಬರೋ ಪ್ರಶ್ನೆಗಳಿಗೆ ನೀನೇ ಉತ್ತರಿಸಬೇಕಾಗತ್ತೆ. ಎಚ್ಚರಿಸೋದನ್ನ ಎಚ್ಚರಿಸ್ತಾ ಇದ್ದೀನಿ. ಇದರ ಮೇಲೆ ನಿನ್ನಿಷ್ಟ.